ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನ ಖಂಡಿತ ಚೇಂಜ್ ಆಗೋದಂತೂ ಗ್ಯಾರಂಟಿ. ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು ಪ್ರೂಫ್ ಸಮೇತ ಯಾರಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವರು ಕೂಡ ಅವ್ರ ಬಾಯಾರೆ ಅವರು ಹೇಳ್ತಾ ಇದ್ದಾರೆ, ಕೇಳಿ ನೋಡಿ. ಖಂಡಿತ ನಿಮಗೂ ಕೂಡ ಮನಸ್ಸು ಚೇಂಜ್ ಆಗ್ಬೋದು, ನಿಮಗೂ ಕೂಡ ಒಳ್ಳೆ ಕಾಲ ಶುರು ಆಗ್ತಾ ಇರ್ಬೋದು. ಈ ಹೊಸ ವರ್ಷದ ದಿನ ಮಿಸ್ ಮಾಡ್ಕೋಬೇಡಿ. ಇದೊಂದು ಜೀವನ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಇದು ಬಂದು ಮನೆಗೆ, ಅಂಗಡಿಗಳಿಗೆ, ಶಾಪ್ಗಳಿಗೆ, ವೆಹಿಕಲ್ಸ್ಗೆ, ತಳ್ಳೋ ಗಾಡಿಗೆ, ಏನೋ ಒಂದು ಚಿಕ್ಕ ಪುಟ್ಟ ಏನೇ ಕೆಲಸ ಮಾಡ್ತಾಯಿದ್ರು ಇದನ್ನು ಕಟ್ಟಿದ್ರೆ ತುಂಬ ಒಳ್ಳೆ ಅಟ್ರ್ಯಾಕ್ಷನ್ ಆಗುತ್ತೆ, ಮನಿ ಅಟ್ರ್ಯಾಕ್ಷನ್ ಆಗುತ್ತೆ, ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ. ಮನೆಯಲ್ಲಿ ಏನೇ ದೃಷ್ಟಿ ದೋಷ ಏನೇ ಇದ್ದರೂ, ನೆಗೆಟಿವ್ ಎನರ್ಜಿಗಳು ಏನೇ ಇದ್ದರೂ ಕೂಡ ಹೋಗ್ಲಾಡಿಸುತ್ತೆ. ಹೊಸ ವರ್ಷದ ದಿನ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮ ಜೀವನ ಖಂಡಿತ ಚೇಂಜ್ ಆಗೇ ಆಗುತ್ತೆ. ಕೇಳಿ ನೋಡಿ. ನಾನು ಒಮ್ಮೆ ಧರಿಸಿದ್ದೆ ಸ್ಫಟಿಕ, ತುಂಬ ಒಳ್ಳೆಯದಾಗಿದೆ ಮ್ಯಾಮ್. ಅಂದರೆ ಸ್ಟಿಚ್ಚಿಗೆಲ್ಲ ಅಷ್ಟು ಬರ್ತಾ ಇರಲಿಲ್ಲ, ಸ್ಟಿಚ್ ಮಾಡ್ತೇನೆ ನಾನು ಟೈಲರಿಂಗ್. ಅದು ಮಿಷನ್ಗೆ ಕಟ್ಟಿದ ಮೇಲೆ ಮಾಷಾಲ್ಲ ತೊಂದರೆ ಇಲ್ಲ ಮ್ಯಾಮ್. ತುಂಬ ನನಗೆ ಕುಸೋದಿಲ್ಲ ಆ ಥರ ಬರ್ತಾ ಇದೆ ಮ್ಯಾಮ್. ಕುದುರೆ ನಾಳ ಅದಕ್ಕೆ ಎಷ್ಟು ಮ್ಯಾಮ್ ರೇಟ್? ನನಗೊಂದು ಸ್ಫಟಿಕ ಕೂಡ ಬೇಕು, ಸ್ವಲ್ಪ ಅಮೌಂಟು ಶಾರ್ಟ್ ಉಂಟು, ಹಾಗಾಗಿ ಅಂದರೆ ಮಕ್ಕಳಿಗೆ ಫೀಸ್ ಆ ಥರ ಎಲ್ಲ ಆಗ್ತಾ ಉಂಟು ಮ್ಯಾಮ್. ಪರವಾಗಿಲ್ಲ, ಸ್ವಲ್ಪ ಆಗ್ತಾ ಇದ್ದೀವಿ. ಇನ್ನೊಂದು ಸ್ಫಟಿಕ ಮತ್ತು ಕುದುರೆ ನಾಳ ಬೇಕಿತ್ತು ಮ್ಯಾಮ್. ಕುದುರೆ ನಾಳ ಅದರ ಅಮೌಂಟ್ ಎಷ್ಟು ಮ್ಯಾಮ್ ಅಂತ ತಿಳಿಸಿ ಮ್ಯಾಮ್. ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ನನಗೂ ಒಳ್ಳೇದಾಗಿದೆ ಅಕ್ಕ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ. ಅಸ್ಲಾಂ ವಲೈಕುಮ್ ಸಿಸ್ಟರ್. ಸ್ಫಟಿಕ ಕಲ್ಲು ಕಟ್ಟಾಗಿಂದ ತುಂಬ ಚೆನ್ನಾಗಿದೆ. ಆದರೆ ಒಂದು ಬೇಜಾರೇನಪ್ಪ ಅಂದರೆ ಅದು ಪುಡಿ ಪುಡಿ ಆಗಿ ಬಂತಲ್ಲ ಅಷ್ಟೇ. ಒಂದು ತಿಂಗಳು ಮೇಲೆ ಆಯಿತು, ಸ್ವಲ್ಪ ಸ್ವಲ್ಪ ಹಂತವಾಗಿ ಒಳ್ಳೇದೇ ಆಗ್ತಾ ಇದೆ. ಥ್ಯಾಂಕ್ ಯು ಸಿಸ್ಟರ್. ಇದೇ ಅಡ್ರೆಸ್. ನನಗೆ ರಿಸಲ್ಟ್ ಪರವಾಗಿಲ್ಲ ಮೇಡಮ್. ನಮ್ಮ ಆಫೀಸಿಗೆ ಕಟ್ಟಿದ್ವಿ, ನಾವು ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡ್ತಾ ಇದೀವಿ. ಪರವಾಗಿಲ್ಲ, ರಿಸಲ್ಟ್ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಮೇಡಮ್. ಹಲೋ ಸಿಸ್ಟರ್, ನಾನು ಸ್ಫಟಿಕ ಕಲ್ಲು ಕಟ್ಟಿದ್ಮೇಲೆ ನನಗೂ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸಿಸ್ಟರ್. ಅಸ್ಸಲಾಂ ವಲೈಕುಮ್ ಸಿಸ್ಟರ್. ನಮ್ಗೆ ಒಳ್ಳೇದಾಗಿದೆ, ನಿಮ್ಮನ್ನು ಅಲ್ಲ ಒಳ್ಳೇದು ಮಾಡಲಿ. ಸಿಸ್ಟರ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಯರ್ ಆಗ್ತಾ ಇದೆ. ನಾನು ಗೋಲ್ಡ್ ಬಿಡಿಸ್ಕೊಂಡೆ. ಇಷ್ಟೇ ಅಲ್ಲ, ಸಾಕಷ್ಟು ಜನ ಈ ಸ್ಫಟಿಕ ಕಲ್ಲನ್ನು ಕಟ್ಟಿ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ನಿಜ. ನೀವು ತೊಗೊಂಡೋಗಿ ಎಷ್ಟೋ ಲಕ್ಷ ಸುರಿದು ಏನೇನೋ ಮಾಡಿ, ಏನೇನೋ ರೆಮಿಡಿಗಳು ಮಾಡಿ, ಯಾವುದ್ರಲ್ಲೂ ಕೂಡ ನೀವು ಸೋತಿ ಸುಣ್ಣ ಆಗಿದ್ದೀರಾ ಅಂತ ಹೇಳಿದ್ರೆ ಇದೊಂದು ಲಾಸ್ಟ್ ಒಂದು ಟೈಮ್ ಮಾಡಿ ನೋಡಿ, ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ನಿಮ್ಮ ಜೀವನ ನೀವು ಚೇಂಜ್ ಮಾಡಬೇಕು ಅಂದರೆ ಇವತ್ತೇ ಆರ್ಡರ್ ಮಾಡಿಕೊಳ್ಳಿ. ಇವತ್ತು ಹೊಸ ವರ್ಷದ ದಿನ, ಇವತ್ತು ಆರ್ಡರ್ ಮಾಡ್ಕೊಳ್ಳಿ. ಇವತ್ತಿಂದ ನಿಮ್ಮ ಜೀವನ ಚೇಂಜ್ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಯಾರೋ ಏನೋ ನಂಬೇ ಇರಲ್ಲ, ಅಷ್ಟು ತಗೊಂಡು ನಂಬಿಟ್ಟು ನಮ್ಮ ಮನೇಲಿ ಅಷ್ಟು ನಂಬಿಕೆ ಬಂದಿರಲ್ಲ ನಮಗೆ. ಆದರೂ ಕೂಡ ಇದನ್ನು ನಂಬಿ ನಾವು ತಗೊಂಡು ಕಟ್ಟಿದ್ದೀವಿ. ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ನಂಬೋಕ್ಕೆ ಆಗಲ್ಲ. ಯಾವುದೋ ಒಂದು ಮೂಲೆಯಿಂದ ನಮಗೆ ಒಂದು ಒಳ್ಳೆ ಸಂದೇಶ ಬರುತ್ತೆ, ಯಾವುದೋ ಒಂದು ಮೂಲೆಯಿಂದ ನಮಗೆ ಒಳ್ಳೇದಾಗ್ತಾ ಇದೆ. ಕಾರಣನೇ ಇರಲ್ಲ. ನಾವು ಹಣ ಕೊಟ್ಟಿರ್ತೀವಿ, ಇಷ್ಟು ದಿನ ಅವರು ಕೊಟ್ಟಿರಲ್ಲ, ನನಗೆ ಹಣ ವಾಪಸ್ ಬರ್ತಾ ಇದೆ. ಸಾಲ ಹೇಗೆ ತೀರ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಸಾಲ ಬೇಗ ತೀರ್ತಾ ಇದೆ, ಸಂಬಳ ಕಡಿಮೆ ಬರ್ತಾಯಿತ್ತು, ಸಂಬಳ ಬಂದು ಜಾಸ್ತಿ ಆಗ್ತಾಯಿದೆ. ಅಂಗಡಿಗಳಲ್ಲಿ ವ್ಯಾಪಾರ ಕಡಿಮೆ ಆಗ್ತಾಯಿತ್ತು, ಅಂಗಡಿಗಳಲ್ಲಿ ತುಂಬ ವ್ಯಾಪಾರ ಆಗ್ತಾಯಿದೆ. ಮತ್ತು ಟೈಲರಿಂಗ್ ಮಿಷಿನ್ ಅವರು ಕೂಡ ನಿನ್ನೆ ನನಗೆ ಕಾಲ್ ಮಾಡಿಬಿಟ್ಟು ತುಂಬ ಹೊತ್ತು ಮಾತಾಡಿದ್ರು. ಅವರು ಒಂದು 30 ನಿಮಿಷ ಮಾತಾಡಿದ್ರು, 30-35 ನಿಮಿಷ ಮಾತಾಡಿದ್ದಾರೆ. ಯಾವ ಥರ ಅಂತ ಹೇಳಿದ್ರೆ ಸಿಸ್ಟರ್, ನನಗೆ ನಾನಿರೋದು ಹಳ್ಳಿಲಿ, ಅದರಲ್ಲಿ ನನಗೆ ಒಂದು ಟೈಲರಿಂಗ್
ಪೀಸ್ ಕೂಡ ಮಾಡ್ತಾಯಿದ್ದೆ, ಟೈಲರಿಂಗ್ ಮಾಡ್ತಾಯಿದ್ದೆ, ಒಂದು ಪೀಸ್ ಕೂಡ ನನಗೆ ಬರ್ತಾ ಇರಲಿಲ್ಲ ಕೆಲಸಕ್ಕೆ ಅಂತ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಇವಾಗ ನನಗೆ ನಿಜ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಗೊತ್ತಿಲ್ಲ, ನೀವು ನಂಬಲ್ಲ, ನಾನು ಹೇಳಿದ್ರು ಕೂಡ ನನಗೆ ಪುರ್ಸೊತ್ತಿಲ್ಲ ಅವ್ರಿಗೆ ಕೊಡೋದಕ್ಕೆ, ನನಗೆ ಪುರ್ಸೊತ್ತಿಲ್ಲ. ಅಷ್ಟು ನನಗೆ ಕಸ್ಟಮರ್ ಬರ್ತಾ ಇದ್ದಾರೆ, ಅಷ್ಟು ಕೆಲಸ ಆಗ್ತಾಯಿದೆ, ಒಳ್ಳೊಳ್ಳೆ ಕೆಲಸ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬರು ಬಂದು ಯಾವುದೋ ಆಫೀಸಲ್ಲಿ ಕಟ್ಟಿದ್ದವರು, ಅವ್ರಿಗೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಅವರು ಕೂಡ ನಾನು ಆಡಿಯೋ ಹಾಕಿದ್ದೀನಿ, ಕೇಳಿ ನೋಡಿ. ತುಂಬ ಆಡಿಯೋಸ್ಗಳು ಹಾಕಿದ್ದೀನಿ, ತುಂಬ ವಿಡಿಯೋಸ್ಗಳಲ್ಲಿ ತುಂಬ ಆಡಿಯೋಸ್ಗಳು ಹಾಕಿದ್ದೀನಿ ನೋಡಿ. ನಾನು ಕಟ್ಟಿದ್ದೀನಿ, ನನಗೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೇದಾಗ್ತಾ ಇದೆ. ನನಗೆ ಬಂದು ಕೆಟ್ಟ ದೃಷ್ಟಿ ಆಗಲಿ, ನನಗೆ ಯಾರೇನು ಮಾಡಿಸಿದ್ರಾಗಿರಲಿ, ಮತ್ತು ಮನಿ ಅಟ್ರಾಕ್ಷನ್ ಆಗಿರಲಿ, ಕಸ್ಟಮರ್ ಅಟ್ರಾಕ್ಷನ್ ಆಗಿರಲಿ, ಪ್ರತಿಯೊಂದು ಆಗುತ್ತೆ. ನನಗೆ ನಮ್ಮ ಮನೆಯವರು ಕೂಡ ಕೆಲಸ ಮಾಡೋ ಜಾಗದಲ್ಲಿ ಹಾಕಿದ್ದಾರೆ. ಅವರು ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರು ಕೂಡ ತೊಗೊಂಡಿದ್ದಾರೆ. ಅವರು ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ನ ಹೇಳ್ತಾ ಇದ್ದಾರೆ, ಚೆನ್ನಾಗಾಗಿದೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡ್ಕೋಬೇಡಿ, ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದರಿಂದ ತೊಗೊಂಡು ಒಂದು ಸತಿ ಕಟ್ಟಿ ನೀವು ನೋಡಿ, ನೀವು ಸೆಕೆಂಡ್ ನೀವು ಕೆಲವ್ರಿಗೆ ಬಂದು ನಿಮಗೆ 2 ದಿನಕ್ಕೆ ಸಿಕ್ಕಿದೆ, 1 ದಿನಕ್ಕೆ ಸಿಕ್ಕಿದೆ, 5 ದಿನಕ್ಕೆ ಸಿಕ್ಕಿದೆ, 1 ವಾರಕ್ಕೆ ಸಿಕ್ಕಿದೆ, ಕೆಲವ್ರಿಗೆ ಲೇಟಾಗಿ 1 ತಿಂಗಳಿಗೆ ಸಿಕ್ಕಿದೆ. ಆಡಿಯೋದಲ್ಲಿ ಕೇಳಿದ್ರಲ್ಲ, ನಾನು ಕಟ್ಟಿ 1 ತಿಂಗಳಾಗಿದೆ, ನಂತರ ನನಗೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತ. ಮತ್ತು ಕೆಲವರು ಇದನ್ನು ಕಟ್ಟಿದ ಮೇಲೆ ಎಷ್ಟೋ 3 ವರ್ಷ 4 ವರ್ಷ ಆ ಥರ ಒಡವೆನ ಇಟ್ಬಿಟ್ಟು ಬಡ್ಡಿ ಕಟ್ಕೊಂಡು ಹೋಗ್ತಾ ಇರೋರು ಇದನ್ನು ಕಟ್ಟಿದ ಮೇಲೆ ಸಡನ್ ಮಿರಾಕಲ್ ಅಂತಲೇ ಹೇಳ್ಬೋದು, ಒಡವೆನ ಬಿಡಿಸ್ಕೊತಾ ಇದ್ದಾರೆ ಅವರು. ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಇದೇನು ನಾನು ಬಿಸ್ನೆಸ್ ಮಾಡೋಕ್ಕೋಸ್ಕರ ಏನೋ ಮಾಡೋಸ್ಕರ ಖಂಡಿತ ನಾನು ಹೇಳ್ತಾ ಇಲ್ಲ. ಜನಗಳಿಗೆ ಒಳ್ಳೆಯದಾಗಲಿ, ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಇನ್ನೂ ಕೆಲವರು ಯಾರೆಲ್ಲ ನೋಡಿಲ್ಲ, ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ತುಂಬ ಕಷ್ಟದಲ್ಲಿದ್ದೀರಾ, ಅವರು ಕಟ್ಟಲಿ ಅಂತ ನಾನು ಇದೊಂದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ಯಾವುದೇ ವೈಯಕ್ತಿಕ ಕಾರಣ ಇಲ್ಲ. ನಾನು ಹೇಳ್ದಂಗೆ ದಿನಕ್ಕೆ ನನಗೆ ಒಳ್ಳೆಯದಾಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಂದಲ್ಲ, ಸುಮಾರು ಬಂದು ಆಡಿಯೋಸ್ನ ಕಳಿಸ್ತಾರೆ, ಮೆಸೇಜ್ ಕಳಿಸ್ತಾರೆ, ಕಮೆಂಟಲ್ಲಿ ಹಾಕ್ತಾ ಇದ್ದೀರಾ. ಅದನ್ನೇ ಇಟ್ಕೊಂಡು ನಾನು ಇದುವರೆಗೂ 1 to double ನಾನು ಮಾಡ್ಬೋದಾಗಿತ್ತು. ಒಳ್ಳೆ ರಿಸಲ್ಟ್ ಜನಗಳಿಗೆ ಬರ್ತಾಯಿದೆ, ದುಡ್ಡು ಮಾಡ್ಕೊಳ್ಳೋಣ ನಾನು ಅಂತ ಮಾಡ್ಬೋದಾಗಿತ್ತು. ಬಟ್ ನಾನು ಆ ಥರ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾನು ಫಸ್ಟಿಂದ ಈಗ ನಾನು ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಯಿತು ಅನ್ಕೋತೀನಿ. 6 ತಿಂಗಳಿಂದ ನನಗೆ ಏನು ರೇಟ್ ಇದೆ ಅದೇ ರೇಟಲ್ಲಿ ಕೊಡ್ತಾ ಇದ್ದೀನಿ ನಾನು. ಮತ್ತು ಸ್ಫಟಿಕ ನನಗೆ ಜಾಸ್ತಿ ಆಗೋಯ್ತು, ರೇಟ್ ಬಂದು ಸ್ಫಟಿಕದ ರೇಟ್ ನನಗೆ ಕೂಡ ಜಾಸ್ತಿ ಆಗಿದೆ. ಆದರೆ ಕಸ್ಟಮರ್ಗಳಿಗೆ ನಾನು ಯಾವುದೇ ರೀತಿ ಜಾಸ್ತಿ ತೊಗೊಳ್ಳಲ್ಲ. ಅವರು ಒಂದು 10 ರೂಪಾಯಿ ಜಾಸ್ತಿ ಹಾಕೋರು ನಾನು ಬೇಡ ಅಂತೀನಿ. ಯಾಕೆ ಅಂತ ಹೇಳಿದ್ರೆ ಸಾಕು, ನನಗೆ ಜನಗಳಿಗೆ ಒಳ್ಳೇದಾಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾದ್ಮೇಲೆ ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ವಿಶ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಜಾಸ್ತಿ, ಅದೇನೇ ನನಗೆ ಜಾಸ್ತಿ ಕೊಟ್ಟಿರೋ ಏನು ಹೇಳೋದು ಗಿಫ್ಟ್ ಅಂತ ಹೇಳ್ಬೋದು. ಅದೊಂದೇ ಸಾಕು. ಎಲ್ಲರೂ ನನಗೆ ಆರೈಸಿ ಅಷ್ಟೇ ಸಾಕು. ನಿಮಗೆ ಒಳ್ಳೇದ್ಮೇಲೆ ನನಗೇನು ಕೂಡ ಗಿಫ್ಟ್ ಆಗಲಿ, ಹಣ ಆಗಲಿ ಏನು ಕೂಡ ಕೊಡಬೇಡಿ. ಜಸ್ಟ್ ನಿಮ್ಮ ಮನಸಾರೆ ನನಗೆ ಆರೈಸಿ. ನಾವು ಗೊತ್ತಿಲ್ಲದೆ ಏನೇ ತಪ್ಪು ಮಾಡಿದರೂ ಕೂಡ ನನಗೆ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸತಿ ನನಗೆ ಕೆಲಸ ಜಾಸ್ತಿ ಇದ್ದಾಗ ನಾನು ಸ್ವಲ್ಪ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನೀವು ಬೇಜಾರು ಮಾಡ್ಕೊಂಡಿರ್ಬೋದು. ಯಾವುದೇ ರೀತಿ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಾಗುತ್ತೆ ಮನೇಲಿ. ಹಾಗಾಗಿ ಸ್ವಲ್ಪ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರು ಕೂಡ ಯಾವಾಗಲೂ ನಾನು ಮಾಡಲ್ಲ, ಆ ಥರ ಯಾವಾಗಲೂ ಮಾಡಲ್ಲ. ಯಾವಾಗಾದರೂ ಹೊರಗಡೆ ಹೋದಾಗ, ಇಲ್ಲ ನನಗೆ ಪ್ಯಾಕಿಂಗ್ ಕೆಲಸ ಮಾಡಾಗ ನಾನು ಯಾರದೇ ಕಾಲ್ ಪಿಕ್ ಮಾಡಲ್ಲ, ಯಾರದೇ ಮೆಸೇಜ್ ನಾನು ನೋಡಲ್ಲ ಪ್ಯಾಕಿಂಗ್ ಮಾಡೋಕ್ಕಾದ್ರೆ. ಯಾಕಂದರೆ ಮಿಸ್ಟೇಕ್ ಆಗ್ಬೋದು, ಮಿಸ್ಟೇಕ್ ಆಗೋದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು 1-2 ಅವರ್ 3 ಅವರ್ ನಾನು ಫೋನೇ ನೋಡೋಕೆ ಹೋಗಲ್ಲ. ನಾನು ಪ್ಯಾಕಿಂಗ್ ಕೆಲಸ ಏನಿದೆ ಅದನ್ನು ಮಾತ್ರ ಮಾಡ್ತೀನಿ, ಸರಿನಾ? ಅಷ್ಟೇ ಹೊರ್ತು ಇದು ಬಂದು ಅಂಗಡಿಗೆ ಕಟ್ಬೋದು, ಮನೆಗೆ ಕಟ್ಬೋದು, ವೆಹಿಕಲ್ಸ್ಗೆ ಕಟ್ಬೋದು, ಮತ್ತು ಕಬೋರ್ಡಲ್ಲಿ ಇಡ್ಬೋದು, ಪೂಜೆ ರೂಮಲ್ಲಿ ಇಡ್ಬೋದು, ನೀವು ಹಾಲಲ್ಲಿ ಇಡ್ಬೋದು. ನೀವು ತುಂಬ ಒಳ್ಳೆ ಕೆಲಸ, ಚಿಕ್ಕ ಪುಟ್ಟ ಏನೇ ಕೆಲಸ, ನೀವು ರೋಡ್ ಸೈಡಲ್ಲಿ ಒಂದು ಚಿಕ್ಕ ಪುಟ್ಟ ಅಂಗಡಿ ಹಾಕ್ಕೊಂಡಿದ್ದೀರಾ, ರೋಡ್ ಸೈಡಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀರಾ, ತಳ್ಳೋ ಗಾಡಿ ಇಟ್ಕೊಂಡಿದ್ದೀರಾ, ಚಿಕ್ಕದಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತೆ. ಪ್ರತಿಯೊಂದರಲ್ಲೂ ನಿಮಗೆ ಯಶಸ್ಸು ಅನ್ನೋದು ತುಂಬ ಬೇಗ ನಿಮ್ಮ ಕಡೆ ಬರುತ್ತೆ.
ಹೇಗೆ ಮನಿ ಅಟ್ರಾಕ್ಷನ್ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳಿದ್ರೆ ಇದನ್ನು ಕಟ್ಟಿದ ಮೇಲೆ ಮ್ಯಾಗ್ನೆಟ್ ಹೇಗೆ ಹೇಳ್ಕೊಳ್ಳುತ್ತೆ ಅದೇ ರೀತಿ ಜನಗಳನ್ನ ಮ್ಯಾಗ್ನೆಟ್ ಸೆಳೆಯೋ ಥರನ ಸೆಳೆಯುತ್ತೆ. ಇದು ಅಷ್ಟು ಪವರ್ಫುಲ್ ಇದು ನಿಜ. ನಾನು ಮೊನ್ನೆನೇ ಯಾರೋ ನನಗೆ ಕಾಲ್ ಮಾಡಿದರು ಮೆಸೇಜ್ ಮಾಡಿದರು ತುಂಬ ಸತಿ. ನಾನೆಲ್ಲೋ ಅಂದ್ಕೊಂಡೆ ಆರ್ಡರ್ ಮಾಡೋದಕ್ಕೆ ಅಂತ, ಬಟ್ ಆರ್ಡರು ಮಾಡಿಕೊಂಡ್ರು. ನಂತರ ಹೇಳಿದ್ರು ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸಿಸ್ಟರ್. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ, ನನಗೆ ಇನ್ನೂ ಬೇಕು, ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೀನಿ ಅಂತ. ಅವ್ರದ್ದು ಒಂದು ಒಳ್ಳೆ ಮನಸ್ಸು. ಅವರು ತೊಗೊಂಡು ಬೇರೆಯವ್ರಿಗೂ ಕೂಡ ಹೇಳಿ ರಿಸಲ್ಟ್ ಸಿಕ್ಕಿದ ಮೇಲೆ ಅವರು ಒಟ್ಟಿಗೆ ಎಷ್ಟು ಪೀಸ್ ತೊಗೊಂಡ್ರು ಗೊತ್ತಾ? ಹುಬ್ಬಳ್ಳಿ ಏನೋ ಆ ಕಡೆ ಅವರು, ಹುಬ್ಬಳ್ಳಿ ಕಡೆಯವರು, ಹುಬ್ಬಳ್ಳಿನೋ ಧಾರವಾಡ ಅನಿಸುತ್ತೆ, ಧಾರವಾಡ ಕಡೆಯವರೇ ಒಂದು ಬಾಕ್ಸ್ ಅಂದರೆ ಒಂದು 24 ಪೀಸೋ 3 ಪೀಸ್ನೋ ತೊಗೊಂಡ್ರು ಒಟ್ಟಿಗೆ. ಅವ್ರ ಫ್ರೆಂಡ್ಸು, ಫ್ಯಾಮಿಲಿ, ಯಾರೆಲ್ಲ ವೆಹಿಕಲ್ಸ್ಗೆ, ಅವ್ರ ತಮ್ಮ, ಅಣ್ಣ, ತಮ್ಮ, ದೊಡ್ಡ ಫ್ಯಾಮಿಲಿ ಅನಿಸುತ್ತೆ ಅವ್ರದ್ದು, ಒಟ್ಟಿಗೆ ಅಷ್ಟು ತೊಗೊಂಡ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ತೋರಿಸ್ತೀನಿ.